ಹ ಊಟ ಆಯ್ತು. ಕಾಫಿ ಎಂತಾನ ಕಾಫಿನ ಟೀನ ಅಂತಾನ. ನಾವು ಎಲ್ಲ ಹೊರಗಡೆ ಬಂದಿದ್ದೇವೆ ನಮ್ಮ ಯಜಮಾನ್ರ ಜೊತೆ. ಅಲ್ಲೇ ಇಲ್ಲಿ ಏನ್ ಗೊತ್ತಾ ಜೀರ್ಣೋದ್ಧಾರ ಆಗ್ತಾ ಇದೆ ಬ್ರಹ್ಮ ಬೈದರ್ ಕಳಗರಡಿದು. ಅಲ್ಲಿ ಬಂದಿದ್ದೇವೆ. ಅಲ್ಲಿ ನಿಮ್ಗೆ ತೋರಿಸ್ಲಿಕ್ಕೆ ಮನೆ ಅದ ಉಂಟು. ನಾನ್ ಆಚೆ ಹೋಗ್ಲಿಕ್ಕೆ ನೀವ್ ತೋರಿಸ್ತೇನೆ ನಾನು. ಸ್ವಪ್ನಕ್ಕ ನಿಮ್ಗೆ ತೋರಿಸ್ತೇನೆ ನಾನು. ಒಟ್ಟಿಗೆ ಹೇಳಿದ್ದ ಓಕೆ. ಇಲ್ಲಿ ಬ್ರಹ್ಮ ಬೈದಾರ್ಕಳ ಗರಡಿ ಇದೆ ಅಲ್ಲಾ ಅಲ್ಲಿ ಜೀರ್ಣೋದ್ಧಾರ ಆಗ್ತಾ ಇದೆ. ಹಾ ನೋಡಿ ನಮ್ಮೂರ್ ಪಕ್ಕದ್ದೇ. ಅಲ್ಲಿ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಕೆಲ್ಸ ಇತ್ತು. ಹಾಗೆ ಅವರಲ್ಲಿ ಮಾತಾಡ್ತಾ ಇದ್ದಾರೆ. ನಾನಂಗೆ ಚಿಕನ್ ಸಾರು ಫ್ರೈ ಮುಗೀತಾ ನಿದ್ದೇನು ಮುಗೀತಾ. ಯಾರಿಗೆ ಸ್ವಪ್ನಕ್ಕನಿಗ. ಹೌದಾ ಇವತ್ತು ಚಿಕನ್ ಸಾರ್ ಮಾಡಿದ್ರ ಏನ್ರೀ ಸ್ವಪ್ನಕ್ಕ. ಚಿಕನ್ ಸಾರ್ ಮಾಡಿದ್ರ ಇವತ್ತು. ಇದೇ ಗರಡಿ ಆಗ್ತಾ ಇದೆ ಕೆಲ್ಸ. ಆ ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ. ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ. ಕೋಲ ಎಲ್ಲ ಇದೆ. ಹೌದು ಟೆಂಪಲ್ ಸ್ವಾಮಿ. ಇದು ಬ್ರಹ್ಮ ಬೈದರ್ಕಳ ಗರಡಿ ಹೇಳ್ತಾರ. ಕೋಟಿ ಚೆನ್ನೈ ಗರಡಿ ಹೇಳ್ತಾರಲ್ಲ. ಇಲ್ಲಿ ನಮ್ ಕಡೆ ಪ್ರತಿ ಒಂದು ಊರಿಗೂ ಪ್ರತಿ ಒಂದು ಕೋಟಿ ಚೆನ್ನೈದ್ದು ದೇವಸ್ಥಾನ ಇದೆ. ಹಾಗೆ ಇದು ನಮ್ಮೂರ ಪಕ್ಕದ್ದು. ಅನ್ನ ಸಾಂಬಾರ್ ಪಾಯಸ. ಹೌದಾ ಸಾರಿ ಮೆಸೇಜ್ ಓದ್ತೀನಿತ್ತ ನಾನು. ಚಿಕನ್ ಸಾರು ಫ್ರೈ ಮುಗೀತಾ ಅಂತ ಕೇಳಿದ್ರಲ್ಲ ನೀವು. ಟೆಂಪಲ್ ಚಾಮಿ ಹೌದು. ಟೆಂಪಲ್ ಚಾಮಿಗೆ ಬಂದಿದ್ ನಾನು. ಅಲ್ಲ ವೆಂಕಿ ಹೌದಾ ವೆಂಕಿನಾ. ತೋಟಕ್ಕೆ ಸಗಣಿ ಗೊಬ್ಬರ ಹೊರುವುದು ಆಗಿತ್ತು ಈಗ ಮುಗೀತು. ಹೌದಾ ನೀವು ಗೆದ್ದೆ ಕೆಲ್ಸ ಮಾಡುದಾ. ಒಳ್ಳೆ ವಿಚಾರ. ಈಗಿನ ಕಾಲಕ್ಕೆ ಉಂಟಲ್ಲ 15-20 ಸಾವಿರಕ್ಕೆ ಬ್ಯಾಂಗ್ಳೂರು ಫಾರಿನ್ ಅಂತ ಹೋಗಿ ಬಾಯ್ಸ್ ಎಲ್ಲಾ ಇದಾಗಿದ್ದಾರೆ. ಹೀಗೆ ನಿಮ್ಮಂತವ್ರು ಯಾರು ಸಿಗ್ತಾರೆ ಹೇಳಿ. ನಿಜವಾಗ್ಲೂ ಇದ್ರಲ್ಲಿರೋ ಆರಾಮ ಯಾವದ್ರಲ್ಲೂ ಇಲ್ಲ ಅಲ್ವಾ. ಇಲ್ಲಿ ಇವ್ರು ನೋಡಿ ಕೊಪ್ಪರ ಸ್ವಪ್ನಕ್ಕ ಕ್ಲಿಯರಾ. ಕೊಪ್ಪರ ಒಡೆಯುತ್ತಾ ಸ್ವಪ್ನಕ್ಕ. ಹೌದಾ ನಮ್ಮದು ಸಂಡೇ ಫುಲ್ ಜೋರು. ಹೌದಾ ನಮ್ಗೆ ಇವತ್ತು ವೆಜ್. ನಿನ್ನೇನು ವೆಜ್ಜು ಇವತ್ತು ವೆಜ್. ತೋಟದ ಕೆಲಸ ಒಳ್ಳೇದು. ನಂಗೆ ನಿಜವಾಗ್ಲು ಉಂಟಲ್ಲ ತೋಟದ ಕೆಲಸ ಮಾಡೋದಂದ್ರೆ ತುಂಬಾ ಖುಷಿ. ಅದು ಬಾಯ್ಸ್ ಮಾಡ್ತಾರಂದ್ರೆ ತುಂಬಾ ಖುಷಿ. ನಮ್ಮೂರಲ್ಲೂ ತುಂಬಾ ಮಂದಿ ಇದ್ದಾರೆ ತೋಟದಲ್ಲಿ ಕೆಲಸ ಮಾಡ್ಕೊಂಡು ಅವರ ಸ್ವಂತ ದುಡಿಮೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಮಾತ್ರ ಬಿಸಿ ಇರ್ತಾರೆ. ಮತ್ತೆ ಎಲ್ಲಾ ಟೈಮ್ ಫ್ರೀ ಇದ್ದು ಅಷ್ಟು ಒಳ್ಳೆ ಆರಾಮದಲ್ಲಿ ಇರ್ತಾರೆ. ತಿಂಗಳಿಗೆ 40,000-50,000 ಸಾವಿರ ದುಡಿತಾರೆ ಗೊತ್ತಾ. ಆದ್ರೆ ಈಗಿನ ಜನ್ರೇಷನ್ ಹೇಗಾಗಿದೆ. ತೋಟ ಎಲ್ಲ ಮಾರಿ ಬ್ಯಾಂಗ್ಳೂರು ಬಾಂಬೆ ಫಾರಿನ್ ಅಂತ ಹೋಗಿ ಏನಿಲ್ಲ. ಎಣ್ಣೆ ಮಾಡ್ಲಿಕ್ಕೆ ಹೌದೌದು ಸ್ವಪ್ನಕ್ಕ. ಎಣ್ಣೆ ಮಾಡ್ಲಿಕ್ಕೆ ಮತ್ತೆ ಹೇಳತಮ್ಮ ಹೇಳ್ತಿದ್ದಾರೆ ವೆಂಕಿ ಗೌಡ. 4 ಮಂದಿ ಹೈಡಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಕನೆಕ್ಟ್ ಆಗಿ. ಎಣ್ಣೆ ನೀವು ಹೊಡೆಯುವುದು ಸಂಜೆ ಹೊತ್ತಿಗೆ. ಯಾರು ವೆಂಕಿ ಎಣ್ಣೆ ಹೊಡೆಯೋದು. ಇಲ್ಲಪ್ಪಾ ನಾವೆಲ್ಲ ಎಣ್ಣೆ ಹೊಡೆಯೋ ಜಾಯಮಾನದವರೇ ಅಲ್ಲ. ಸಪ್ನಾ ಒಂದ್ ಗೊತ್ತಾ ನನ್ ತಮ್ಮಗೋಸ್ಕರ ನಿನ್ನೆ ಮತ್ತೆ ಇವತ್ತು ವೆಜ್. ಯಾವಾಗ ನೋಡಿದ್ರು ನಾನ್ ವೆಜ್ ಅಂತ ಅವನು ಬೋರ್ ಆಗಿ ಹೋಗಿದ್ದ ವಿಶಾಲು. ಅದಕ್ಕೆ ನಿನ್ನೆನು ವೆಜ್ ಇವತ್ತು ವೆಜ್. ಆದ್ರೆ ಅವನ್ ಹೇಳ್ತಾನೆ ಅವ್ನು ನಂಬೋದಿಲ್ಲ ಮಾರ್ರೆ. ನೀವ್ ಬಂಡಲ್ ಬಿಡುದು ಅಂತ ಹೇಳ್ತಾನೆ ನಂಗೆ. ರೈಲ್ ಬಿಡುದು ಹೇಳ್ತಾನೆ ಅವ್ನು ನಂಬೋದಿಲ್ಲ. ನಂಬ್ತಾನೆ ಅಕ್ಕನವರನ್ನ ನಂಬ್ತಾನೆ. ಅಂದ್ರೆ ನಾವು ವೆಜ್ ತಿನ್ನಲ್ಲ ಅಂತ. ಅದಕ್ಕೆ ಅವನಿಗೋಸ್ಕರ ನಿನ್ನೆನು ವೆಜ್ ಇವತ್ತು ವೆಜ್. ಹಾಯ್ ಹಲೋ ನಮಸ್ಕಾರ. ಬಾ ವೆಲ್ಕಮ್ ಟು ವಿಶಾಲ್ಸ್ ನಮಸ್ಕಾರ ಎಲ್ಲರಿಗೂ ಟುಗೆದರ್ ಲೈವ್ಗೆ ಸ್ವಾಗತ ಸುಸ್ವಾಗತ. ಮಾತಾಡು ಸ್ವಪ್ನಕ್ಕನ ಜೊತೆ ಮಾತಾಡು. ಸ್ವಪ್ನಕ್ಕಗೂ ವೆಂಕಿ ಬ್ರೋಕು. ಅಕ್ಕ ವೆಂಕಿ ಬ್ರೋಗೆ ಬ್ಲೂ ಬಂದಿಲ್ವಾ. ಬಂತು ಬಂತಾ ಪುಟ ಬಂತು. ಹ. ಏನು ಮಧ್ಯಾಹ್ನ ಏನ್ ಸ್ವಪ್ನಕ್ಕ ತಿಂಡಿ. ಯಾರಿಗಾದ್ರು ರೋಸು